ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ಊರಿಗೆ ಹೋಗ್ಬೇಕಾಗಿತ್ತು ಅಂತ ಡ್ರೆಸ್ನ ಐರನ್ ಮಾಡ್ತಿದ್ದೆ. ಹೆಂಗಿದ್ರು ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಬಾ ನಮ್ಮ ಅಪ್ಪನೇ ಅರ್ಧ ದಾರಿಗೆ ಡ್ರಾಪ್ ಮಾಡ್ತೀನಿ ಅಂತಂದ್ರು. ನಾನು ರೆಡಿಯಾಗಿ ಈ ಥರ ಬಂದೆ. ಗಾಡೀಲಿ ಹೋಗುವಾಗ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ 14 ಸಲ ಕ್ಯಾಮ್ರಾ ಓಪನ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮಪ್ಪ ಅರ್ಧ ದಾರಿಗೆ ಬಿಟ್ಟರು. ಅಲ್ಲಿಂದ ನಮ್ಮ ಹುಡುಗನನ್ನ ಪಿಕಪ್ ಮಾಡಿದ್ರು. ಮತ್ತೆ ನಮ್ಮ ಹುಡುಗನ ಕರ್ಕೊಂಡು ಅವ್ರ ಮನೆಗೆ ಹೋದೆ. ಆಮೇಲೆ ಅವ್ರು ಸ್ನಾನ ಮಾಡ್ಬೇಕಂತ ನೀರಲ್ಲೇ ಕಾಯಿಸ್ತಿದ್ರು. ಅದನ್ನ ನೋಡ್ಕೊಂಡು ನಾನು ಕೂತಿದ್ದೆ. ನಮ್ದು ಒಂದಿರ್ಲಿ ಅಂತ ನಾನು ಹೆಲ್ಪ್ ಮಾಡಿದೆ. ಆಮೇಲೆ ನಮ್ಮ ಸುಂದ್ರನ್ನ ರೆಡಿ ಮಾಡ್ಕೊಂಡು ಈ ತರ ಕರ್ಕೊಂಡು ಬಂದೆ. ಬಟ್ ನಾನು ಹಾಕಿದ ಬಟ್ಟೆನೇ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಮತ್ತೆ ಬಟ್ಟೆ ಅಂಗಡಿಗೆ ಹೋಗಿ ನನಗೆ ಹೊಸ ಬಟ್ಟೆ ತಗೊಟ್ರು. ನೋಡಿ ಗೈಸ್, ನಾನು ಇದೇ ತಗೊಂಡಿದ್ದು ಹೊಸ ಬಟ್ಟೆ. ಆಮೇಲೆ ಅಲ್ಲೇ ರೆಡಿಯಾಗಿ ಮತ್ತೆ ನಾನು 14 ಸಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಹೆಂಗ್ ಕಾಣ್ತಿದ್ದೀನಿ ಅಂತ ನಾನೇ ನೋಡ್ಕೊಂಡು ಫೈನಲಿ ಊರಿಗೆ ಬಂದ್ವಿ. ಆಮೇಲೆ ಅಲ್ಲಿದ್ದ ನಮ್ಮ ರಿಲೇಷನ್ಸ್ನೆಲ್ಲ ಮಾತಾಡಿಸಿ ಎಲ್ರಿಗೂ ಹಾಯ್ ಹೇಳಿ ಒಳಗಡೆ ಹೋದೆ. ಅಲ್ಲಿ ನೋಡ್ರೆ ನನ್ನ ಮೈದಾನೆ ಫಸ್ಟ್ ಬ್ಯಾಟಿಂಗ್ ಮಾಡ್ತವ್ರೆ. ಇಲ್ಲಿ ಬಂದ್ ನೋಡಿದ್ರೆ ನಮ್ಮ ಹುಡುಗ ಬೋಂಡನ ಅವಸ್ಕೊಂಡ್ ತಿಂತವ್ರೆ. ನನ್ನ ಮೈದಾ ಊಟ ಬಡಿಸೋ ಜೋಶಲ್ಲಿ ಎಲೆಗೆ ನೀರೇ ಕೊಟ್ಟಿರ್ಲಿಲ್ಲ. ಅದಕ್ಕೆ ನಮ್ಮ ಹುಡುಗ ಈ ತರ ಅನ್ಬಿಟ್ರು. ನಮಗ್ ಬಡ್ಸೋ ಜೋಶಲ್ಲಿ ಹಾಕಿರೋದೇ ತಂದು ಹಾಕ್ತವ್ರೆ. ನನ್ನ ಮೈದಾ ಊಟ ಮಾಡುವಾಗ ನಮ್ಮ ಹುಡುಗ ಗೋಳಿ ಕಂಡ್ರು ಅಂತ ನನ್ನ ಮೈದಾ ಈ ತರ ಗೋಳಿ ಕೊಬಿಡ್ದ. ಕೊನೆಗೂ ಹಾಕಿ ಈ ತರ ರಿವೆಂಜ್ ತೀರ್ಸ್ಕೊಂಡೇ ಬಿಟ್ರು. ತಿನ್ನೋ ಗಂಟ ಮೇಲೆ ಹೇಳಲಿಲ್ಲ ಅವರು. ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ಬಿಡ್ತಾವೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ